ನಮಸ್ಕಾರ ಬಂಧುಗಳೇ. ದಿನಗೂಲಿ ತಾತ್ಕಾಲಿಕ ಸೇವೆಯಲ್ಲಿರುವ ಸಹೋದರ ಸಹೋದರಿಯರೇ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ದಿನಗೂಲಿ ನೌಕರರನ್ನು ಸಕ್ರಮಗೊಳಿಸಬೇಕೆಂದು ಭಾರತ ಸರ್ಕಾರಕ್ಕೆ ಆದೇಶ ನೀಡಿರುತ್ತದೆ. ಇದು ಈ ಪ್ರಕರಣವು ಇಸ್ರೋ ಸಂಸ್ಥೆಗೆ ಸಂಬಂಧಿಸಿದಾಗಿರುತ್ತದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಆರ್ ಅಯ್ಯಪ್ಪನ್ ಮತ್ತು ಇತರರು ವಿರುದ್ಧ ಕೇಂದ್ರ ಸರ್ಕಾರ ಮತ್ತಿತರರು SLP ಸಿವಿಲ್ ನಂಬರ್ 7138 ಆಫ್ 2025 ದಿನಾಂಕ 29/4/2026 ತೀರ್ಪಿನಲ್ಲಿ ಆದೇಶಿಸಿರುತ್ತದೆ. ತನ್ನ ಆದೇಶದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಟು ಡಿಸ್ರಿಗಾರ್ಡ್ ಆರ್ ಡಿಸ್ಕ್ರಿಮಿನೇಟ್ ಎಗೇನ್ಸ್ಟ್ ಸಚ್ ಇಂಡಿವಿಜುವಲ್ಸ್ ಇನ್ ಮ್ಯಾಟರ್ಸ್ ಆಫ್ ಸರ್ವಿಸ್ ರೆಕಗ್ನಿಷನ್ would be to undermine the collective ethos that propelled India to the moon and beyond ಎಂದು ಕೂಲಿಕಾರರ ಸೇವೆಯನ್ನು ಸಹ ಗುರುತಿಸಿದೆ. ಭಾರತವನ್ನು ಚಂದ್ರನತ್ತ ಮತ್ತು ಅದಕ್ಕೂ ಆಚೆಗೆ ಮುನ್ನಡೆಸಿದ ಇಸ್ರೋ ಬಾಹ್ಯಾಕಾಶ ಸಾಧನೆಯನ್ನು ಉಲ್ಲೇಖಿಸಿ ಈ ರೀತಿ ಸರ್ವೋಚ್ಚ ನ್ಯಾಯಾಲಯವು ಹೇಳಿರುತ್ತದೆ. ಮಿತ್ರರೇ, ಮುಂದುವರೆದು ಸರ್ವೋಚ್ಚ ನ್ಯಾಯಾಲಯವು ಖಂಡಿಕೆ 12ರಲ್ಲಿ ದಿ ಕಂಟಿನ್ಯೂಯಸ್ ಎಂಗೇಜ್ಮೆಂಟ್ ಆಫ್ ಲೇಬರರ್ಸ್ ಇಟ್ಸೆಲ್ಫ್ ಪ್ರೂವ್ಸ್ ದಟ್ ರೆಗ್ಯುಲರ್ ಆ್ಯಂಡ್ ಕಂಟಿನ್ಯೂಯಸ್ ವರ್ಕ್ ಈಸ್ ಅವೈಲಬಲ್ ಇನ್ ದಿ ರೆಸ್ಪಾಂಡೆಂಟ್ ಆಫೀಸ್ ಎಂದು ಗಮನಿಸಿರುತ್ತದೆ. ಮುಂದುವರೆದು ಡಿನೈಯಿಂಗ್ ದೆಮ್ ಈವನ್ ದ ಬೇಸಿಕ್ ಕರ್ಟಸಿ ಆಫ್ ಎ ರೆಕಗ್ನೈಸ್ಡ್ ಸರ್ವಿಸ್ ಸ್ಟೇಟಸ್ ವೈಲ್ ರೀಪಿಂಗ್ ದಿ ಬೆನಿಫಿಟ್ಸ್ ಆಫ್ ದೇರ್ ಲೇಬರ್ ಸ್ಟ್ರೈಕ್ಸ್ ಅಟ್ ದ ರೂಟ್ ಫೇರ್ನೆಸ್ ಆ್ಯಂಡ್ ಡಿಗ್ನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಎಂದು ತಿಳಿಸಿರುತ್ತದೆ. ಭಾರತದ ಸಂವಿಧಾನದ ವಿಧಿ 14ರ ಅನುಸಾರ ಖಾತರಿಪಡಿಸುವ ಸಮಾನತೆ ಹಕ್ಕು ಅನುಸಾರ ರಾಜ್ಯವು ಒಬ್ಬ ಮಾದರಿ ಉದ್ಯೋಗದಾತನಾಗಿ ಮಾಡೆಲ್ ಎಂಪ್ಲಾಯರ್ ಇರಬೇಕಾಗಿರುತ್ತದೆ. ಈ ವಿಧಿಯು ರಾಜ್ಯದ ಯಾವುದೇ ಕ್ರಮವು ಸ್ವೇಚ್ಛಾಚಾರದಿಂದ ಕೂಡದೆ ನ್ಯಾಯಸಮ್ಮತವಾಗಿ ಮತ್ತು ತಾರತಮ್ಯರಹಿತವಾಗಿರಬೇಕೆಂದು ಕಡ್ಡಾಯಗೊಳಿಸಿದೆ ಎಂಬುದನ್ನು ಸರ್ವೋಚ್ಚ ನ್ಯಾಯಾಲಯವು ತನ್ನ ತೀರ್ಪಿನಲ್ಲಿ ಉಲ್ಲೇಖಿಸಿದೆ. ಈ ಪ್ರಕರಣದ ತೀರ್ಪಿನಲ್ಲಿ ಅಂತಿಮವಾಗಿ ಸರ್ವೋಚ್ಚ ನ್ಯಾಯಾಲಯವು ದಿನಗೂಲಿ ಕಾರ್ಮಿಕರನ್ನು ಸಕ್ರಮಗೊಳಿಸಲು ಆದೇಶ ಮಾಡಿದ್ದು, ಸದರಿ ಆದೇಶದ ತೀರ್ಪಿನ ಸಂಬಂಧಪಟ್ಟ ಭಾಗವು ಈ ಕೆಳಗಿನಂತಿರುತ್ತದೆ. ದ ಗ್ಯಾಂಗ್ ಲೇಬರರ್ಸ್ ಎಂಪ್ಲಾಯ್ಮೆಂಟ್ ಫಾರ್ ಸ್ಪೊರಾಡಿಕ್ ಟೈಪ್ಸ್ ಆಫ್ ವರ್ಕ್, ಅಂದರೆ ಸ್ಪೊರಾಡಿಕ್ ಅಂದರೆ ಅನ್ಕಾಮನ್ ಟೈಪ್ ಸ್ಕೀಮ್ 2012 ಇನ್ ಸೋ ಫಾರ್ ಆಸ್ ಇಟ್ ಈಸ್ ಇನ್ಕನ್ಸಿಸ್ಟೆಂಟ್ ವಿತ್ ದಿ ಡೈರೆಕ್ಷನ್ಸ್ issued by the tribunal for engagement on a permanent basis is hereby set aside. The respondents are consequently directed to regularize the services of the appellants and grant them permanent status with effect from 9 September 2010, being the outer limit fixed by the tribunal for framing the scheme within a period of 4 weeks from the date of this order ಎಂದು ಆದೇಶಿಸಿದೆ. ಈ ಆದೇಶವು ನಿಜಕ್ಕೂ ದಿನಗೂಲಿ ನೌಕರರಿಗೆ ಒಂದು ವರವಾಗಿ ಪರಿಗಣಿಸಬಹುದು. ಜೈ ಜವಾನ್, ಜೈ ಕಿಸಾನ್, ಜೈ ಕಾರ್ಮಿಕ್. ದಯಮಾಡಿ ಈ ನನ್ನ ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ
ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಂತಹದೇ ಇನ್ನೊಂದು ವಿಡಿಯೋದೊಂದಿಗೆ ಸೇವಾ ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತೊಮ್ಮೆ ಭೇಟಿಯಾಗುತ್ತೇನೆ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್, ಜೈ ಕಾರ್ಮಿಕ್.